ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಪ್ರಾನ್ ವೈಟ್ ಬಿರಿಯಾನಿ, ಅದೇ ಸೀಗಡಿ ಬಿರಿಯಾನಿ ಮಾಡೋದಕ್ಕೆ ನೋಡಿ, ಇದನ್ನು 3/4 kg ಸೀಗಡಿನ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಈಗ ಇದಕ್ಕೆ ಪುಡಿ ರೆಡಿ ಮಾಡ್ಕೊಳ್ತೀನಿ. ಬಿರಿಯಾನಿ ಪೌಡ್ರು, ಇದಕ್ಕೆ ಒಂದು 3 ಇಂಚು ಚಕ್ಕೆ, ಒಂದು 15 ಲವಂಗ, ಒಂದು 7-8 ಏಲಕ್ಕಿ, ಒಂದು ಅರ್ಧ ಸ್ಪೂನು ಸೋಂಪು, ಇದಷ್ಟು ಪುಡಿ ಮಾಡಿಟ್ಕೊತೀನಿ. ನೋಡಿ ಪುಡಿ ಮಾಡಿದ್ದೀನಿ ಈ ರೀತಿ. ಇದನ್ನು ತೆಗೆದಿಟ್ಟು ಈಗ ಒಂದು 3 ಇಂಚಷ್ಟು ಶುಂಠಿ ಮತ್ತು ಒಂದು ದೊಡ್ಡ ಸೈಜು ಒಂದು ಉಂಡೆ ಬೆಳ್ಳುಳ್ಳಿ, ಇದನ್ನು ಪೇಸ್ಟ್ ಮಾಡ್ತೀನಿ. ನೋಡಿ ಈ ರೀತಿ ಮಾಡಿದ್ದೀನಿ ನಾನು. ಈಗ ಒಂದು ಬಾಣಲೆಯಲ್ಲಿ 1 ಸ್ಪೂನು ಧನಿಯಾನ ಹುರಿತಾ ಇದ್ದೀನಿ. ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿಟ್ಟಿದ್ದೀನಿ ನಾನು. ಮತ್ತು ಈಗ ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಹುರಿತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಯಾವಾಗಲೂ ಎಣ್ಣೆ ಹಾಕಿ ಹುರಿಯುವಾಗ ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟೆ ಹುರಿಬೇಕು, ಇಲ್ಲಾಂದರೆ ಸಿಡಿಯತ್ತೆ. ನೋಡಿ ಧನಿಯಾ ಮತ್ತು ಹಸಿಮೆಣಸಿನ್ಕಾಯಿ ಇದೆರಡನ್ನು ಒಂದು ಪೇಸ್ಟ್ ಮಾಡ್ತೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಬಿರಿಯಾನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ನಾನು ಹಾಕಿ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತೀನಿ. ಮತ್ತು ನಾವು ಬೇರೆ ಯಾವುದೇ ಬಿರಿಯಾನಿ ಮಾಡುವಾಗ ಸ್ವಲ್ಪ ತುಪ್ಪ ಹಾಕ್ತೀವಿ, ಆದರೆ ನಾನು ಇದಕ್ಕೆ ತುಪ್ಪ ಹಾಕ್ತಾಯಿಲ್ಲ. ಯಾಕಂದರೆ ನೋಡಿ ಇದೀಗ ಚಕ್ಕೆ ಲವಂಗ ಏಲಕ್ಕಿ ಪುಡಿ ಮಾಡಿದ್ನಲ್ಲ ಅದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಯಾಕೆ ಅಂದರೆ ಈ ಪ್ರಾನ್ಸ್ ಅಥವಾ ಮೀನು ಇದೆಲ್ಲ ತಿನ್ನುವಾಗ ತುಪ್ಪ ತಿನ್ನಬಾರ್ದು ಅಂತಾರೆ, ಯಾಕೆ ಅಂತ ಗೊತ್ತಿಲ್ಲ. ಹಂಗಾಗಿ ನಾನು ಈ ಬಿರಿಯಾನಿಗೆ ತುಪ್ಪ ಹಾಕಿಲ್ಲ, ಬರೀ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಬಾಡಿಸ್ಕೋಬೇಕು. ನೋಡಿ ಬಾಡಿಸ್ಕೊಂಡಿದ್ದೀನಿ. ಇದೇನು ಬ್ರೌನ್ ಏನಾಗಿಲ್ಲ, ಹಾಗೆ ಬಾಡಿಸ್ಕೊಂಡಿದ್ದೀನಿ ಅಷ್ಟೇ ಈರುಳ್ಳಿನ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಹೆಚ್ಚಿರೋದು. ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಬೇಗ ಬೇಯಲಿ ಟೊಮೆಟೊ ಅಂತ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಟೊಮೆಟೊನ ಬೇಯಿಸ್ಕೊತೀನಿ. ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ನೋಡ್ಕೊಂಡು ಹಾಕಬೇಕು. ಹಸಿಮೆಣಸಿನ್ಕಾಯಿ ಕೂಡ ರುಬ್ಬಿಟ್ಕೊಂಡಿದ್ದೀನಿ ನಾನು, ಅದು ಮತ್ತು ಖಾರದ ಪುಡಿ ಎರಡು ಖಾರ ಕರೆಕ್ಟಾಗಿ ಆಗೋ ಥರ ಹಾಕ್ಕೋಬೇಕು. ಖಾರದ ಪುಡಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ ಮತ್ತು ಧನಿಯಾ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈಗ ಪ್ರಾನ್ಸ್ನ ನಾನು ಹಾಕ್ತಾಯಿದ್ದೀನಿ. ಪ್ರಾನ್ಸ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು 1-2 ನಿಮಿಷ ಫ್ರೈ ಮಾಡಬೇಕು. ಮೀಡಿಯಮ್ ಹೈ ಫ್ಲೇಮಲ್ಲಿನೇ ನಾನು ಶುರುವಿಂದನೂ ಮಾಡ್ತಾಯಿದ್ದೀನಿ. ಸೀಗಡಿ ಇದೆಲ್ಲ ತುಂಬ ಬೇಗ ಬೇಯುತ್ತೆ, ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ. ನೋಡಿ ಸೀಗಡಿ ಸ್ವಲ್ಪ ನೀರು ಕೂಡ ಬಿಟ್ಕೊಳತ್ತೆ, ನೀರಿಗೆ ಬಿಟ್ಕೊಂಡಿದೆ. ಇಷ್ಟಾದಮೇಲೆ ನೀರು, ಅಕ್ಕಿ ಎಷ್ಟು ತೊಗೊಂಡಿದ್ರೆ ನೋಡಿಕೊಂಡು ಅದರ 2ರಷ್ಟು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಮೊದಲೇ ಸ್ವಲ್ಪ ಉಪ್ಪು ಹಾಕಿರೋದನ್ನು ನೆನಪಿಟ್ಕೊಂಡು ಉಪ್ಪು ಹಾಕಬೇಕು. ಪ್ರಾನ್ಸ್ನ 3/4 kg ಮತ್ತು ಅಕ್ಕಿ ನಾನು 3/4 kg ತೊಗೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ. ಈಗ ನೋಡಿ ಕುದೀತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ರುಚಿ ನೋಡಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಅಕ್ಕಿನ ತೊಳೆದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ. ಜೀರಾ ರೈಸಿಗೆ
ನೀರು ಸ್ವಲ್ಪ ತುಂಬ ಕಮ್ಮಿನೇ ಹಿಡಿಯುತ್ತೆ, ನೋಡ್ಕೊಂಡು ಹಾಕಬೇಕು. ಅಕ್ಕಿನ ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಅಕ್ಕಿ ಹಾಕಿ ಕುದಿಯುವಾಗಿದೆಲ್ಲ ಒಂದು ಸರಿ ರುಚಿ ನೋಡ್ಕೋಬೇಕು. ಈ ಟೈಮಲ್ಲಿ ಉಪ್ಪು ಹೇಗಿದೆ ಅಂತ ಗೊತ್ತಾಗುತ್ತೆ. ಈಗ ನೋಡಿ, ಅಕ್ಕಿ ಹಾಕಿ ಕುದೀತಾ ಇರುವಾಗ ಒಂದು ಅರ್ಧ ಕಪ್ಪಷ್ಟು ನಾನು ತೆಂಗಿನಕಾಯಿನ ಹಾಲನ್ನು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಬಿರಿಯಾನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಟ್ಟು ಎರಡನ್ನೂ ಹಾಕಬೇಕು. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಬಿರಿಯಾನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಮೀಡಿಯಮ್ ಫ್ಲೇಮಲ್ಲಿನೇ ನಾನು ಬೇಯಿಸ್ತಾ ಇರೋದು. ಆಗಾಗ ಸ್ವಲ್ಪ ತೆಗೆದು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಒಂದೇ ಸಾರಿ ಬಿಟ್ಬಿಟ್ರೆ ತಳೆ ಹಿಡಿಯುತ್ತೆ. ಜೀರಾ ರೈಸಿಗೆ ಜಾಸ್ತಿ ನೀರು ಹಿಡಿಯೋದಿಲ್ಲ. 1 ಗ್ಲಾಸ್ ಅಕ್ಕಿ ಅಂದರೆ 2 ಗ್ಲಾಸ್ ನೀರು. ಈ ತೆಂಗಿನಕಾಯಿ ಹಾಲು ಸೇರಿಸಿ ಅಳತೆ ತೊಗೊಂಡು 1ಕ್ಕೆ 2ರಷ್ಟು ನೀರು ಹಾಕಬೇಕು. ಬಿರಿಯಾನಿಗೆ ಜಾಸ್ತಿ ನೀರು ಹಿಡಿಯಲ್ಲ. ನೀವು ಹೆಂಗೆ ಕುಕ್ಕರಿಗೆ ಹಾಕ್ತಾರಲ್ಲ ಅದೇ ಥರ ನೀರು ಹಾಕಬೇಕು. ಈಗ ನೋಡಿ ಇಷ್ಟಾಗಿದೆ. ಇನ್ನೇನು ಸ್ವಲ್ಪನೇ ನೀರಿದೆ ಅನ್ನುವಾಗ ಮುಚ್ಚಳ ಸರಿಯಾಗಿ ಮುಚ್ಚಿಬಿಟ್ಟು ಸ್ಟವ್ನ ಪೂರ ಲೋ ಅಲ್ಲಿ ಇಟ್ಬಿಡಬೇಕು. ಒಂದು 5 ನಿಮಿಷ ಲೋ ಮಾಡಿಬಿಟ್ಟು ಬಿಟ್ಟರೆ ಒಂದು 5 ನಿಮಿಷ. ನೋಡಿ, ಈಗ ಬಿರಿಯಾನಿ ರೆಡಿ ಇದೆ. ಬಿಸಿ ಬಿಸಿಯಾಗಿ ಪ್ರಾನ್ ವೈಟ್ ಬಿರಿಯಾನಿ ರೆಡಿ ಇದೆ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ ನೋಡಿ. ನಾನು ಪ್ರಾನ್ ಬಿರಿಯಾನಿ ಜೊತೆಗೆ ಫಿಶ್ ಫ್ರೈ ಮಾಡಿದ್ದೆ. ಫಿಶ್ ಫ್ರೈ ಬಿರಿಯಾನಿ ಜೊತೆ ಸೂಪರಾಗಿರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.